ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಯತ್ತ ಗಮನ ಕೊಡ್ತಾ ಹೋಗೋಣ. ಒಂದು ಕಡೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ಗೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. 28ಕ್ಕೆ ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿದೆ. ಇದರ ನಡುವೆ ಇವತ್ತು ಕೋಲಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ಮಾಲೂರಿನಲ್ಲಿ ಇವತ್ತು ಮಧ್ಯಾಹ್ನ ಪಥಸಂಚಲನ ನಡೆಯುತ್ತೆ. ಸ್ಥಳೀಯ ಆಡಳಿತ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿರೋದು. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಪರೇಡ್ ನಡೆಸುವಂತೆ ಅನುಮತಿಯನ್ನು ಕೊಡಲಾಗಿದೆ. ಮಧ್ಯಾಹ್ನ 3:15ಕ್ಕೆ ಈ ಪರೇಡ್ ಆರಂಭ ಆಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಲೂರಿನಲ್ಲಿ ಮಾಡಿಕೊಳ್ಳಲಾಗಿದೆ. ಆರ್ಎಸ್ಎಸ್ ನಿಷೇಧ, ಬ್ಯಾನ್, ಕಡಿವಾಣ, ಅಂಕುಶ ಈ ರೀತಿಯಾದಂತಹ ಚರ್ಚೆಯ ನಡುವೆ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಅನುಮತಿಯನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಲಾಗಿತ್ತು ಜಿಲ್ಲಾಡಳಿತದ ವತಿಯಿಂದ. ಆದರೆ ಕೋಲಾರದ ಮಾಲೂರಿನಲ್ಲಿ ಸ್ಥಳೀಯ ಆಡಳಿತದ ವತಿಯಿಂದ ಇವತ್ತು ಅನುಮತಿಯನ್ನ ಕೊಡಲಾಗಿದೆ. ಗಣವೇಷಧಾರಿಗಳು ಇವತ್ತು ಮಧ್ಯಾಹ್ನ 3:15 ಸುಮಾರಿಗೆ ಪೆರೇಡ್ ಅನ್ನು ಆರಂಭ ಮಾಡ್ತಾರೆ. 4 ಕಿಲೋಮೀಟರ್ ಪಥಸಂಚಲನ ನಡೆಸೋದಕ್ಕೆ ಪ್ಲಾನಿಂಗ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಬಂದೋಬಸ್ತ್ ಕೂಡ ಟೈಟ್ ಆಗಿದೆ. ನೋಡಿ, ಒಂದು ಕಡೆ ಚಿತ್ತಾಪುರದಲ್ಲಿ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ. ಆದರೆ ಕೋಲಾರದ ಮಾಲೂರಿನಲ್ಲಿ ಅನುಮತಿಯನ್ನ ಸ್ಥಳೀಯ ಆಡಳಿತ ಮಂಡಳಿ ಕೊಟ್ಟಿರೋದು. ನೋಡಿ, ಇಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೇನಂತಂದ್ರೆ, ನವೆಂಬರ್ 2ನೇ ತಾರೀಕು ನಾವು ಪಥಸಂಚಲನ ಮಾಡ್ತೀವಿ ಅಂತೇಳಿ ಆರ್ಎಸ್ಎಸ್ ಅಲ್ಲಿ ಅನುಮತಿಯನ್ನ ಕೇಳಿತ್ತು. ಅದರ ಜೊತೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೂಡ, ಒಟ್ಟು 6 ಸಂಘಟನೆಗಳು ಕೂಡ ಅನುಮತಿಯನ್ನ ಕೇಳಿದಂತ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಕೊಡೋದಕ್ಕೆ ಆಗೋದಿಲ್ಲ, ಹೆಚ್ಚಿನ ಜನಸಂದಣಿ ಸೇರುತ್ತೆ, ಅಹಿತಕರ ಘಟನೆಗಳು ನಡೆಯಬಹುದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಪರ್ಮಿಷನ್ ಕೊಡೋದಕ್ಕೆ ನಿರಾಕರಣೆ ಮಾಡಲಾಗಿತ್ತು ಜಿಲ್ಲಾಡಳಿತದ ವತಿಯಿಂದ. ಆದರೆ ಕೋಲಾರದ ಮಾಲೂರಿನಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಈ ಪಥಸಂಚಲನ ಮಾಡೋದಕ್ಕೆ ಅನುಮತಿಯನ್ನ ಸ್ಥಳೀಯ ಆಡಳಿತ ಮಂಡಳಿ ಕೊಟ್ಟಿದೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಇವತ್ತು ಭಾಗಿಯಾಗ್ತಾರೆ. 4 ಕಿಲೋಮೀಟರ್ ವರೆಗೂ ಕೂಡ ಈ ಪಥಸಂಚಲನ ಸಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೋಲಾರದ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಚಿತ್ತಾಪುರದಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು, ಅಲ್ಲಿನ ಪರಿಸ್ಥಿತಿ ಬೇರೆ. ಆದ್ರೆ ಕೋಲಾರದ ಮಾಲೂರಲ್ಲಿ ಇಲ್ಲಿ ಅನುಮತಿಯನ್ನ ಕೊಡಲಾಗಿದೆ. ಅವರಿಗೆ ಏನೆಲ್ಲ ಕಂಡೀಷನ್ಸ್ ಅನ್ನ ಹಾಕಲಾಗಿದೆ, ಜೊತೆಗೆ ಯಾವ ಆಧಾರದಲ್ಲಿ ಇವರಿಗೆ ಅನುಮತಿ ಕೊಟ್ಟಿರೋದು, ಇವತ್ತು ಏನೆಲ್ಲ ನಡೆಯುತ್ತೆ? ಖಂಡಿತ ನಾಗೇಂದ್ರ ಬಾಬು, ಏನಂತಂದ್ರೆ ಇವತ್ತು ಮಾಲೂರಿನಲ್ಲಿ ಪಥಸಂಚಲನ ಇರುವಂತದ್ದು ಏನು 100 ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಗಣವೇಷಧಾರಿಗಳು ಸುಮಾರು 4 ಕಿಲೋಮೀಟರ್ಗಳನ್ನ ಏನು ಪಥಸಂಚಲನ ಮಾಡುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಪೊಲೀಸರು ನಿನ್ನೆ ಇದು ಶಾಂತಿ ಸಭೆಯನ್ನು ಮಾಡುವ ಮೂಲಕ ಏನು ಆರ್ಎಸ್ಎಸ್ ಅವರಿಗೆ ಮತ್ತೆ ಬಜರಂಗ ದಳ ಮತ್ತು ಬಿಜೆಪಿ ಮುಖಂಡರಿಗೆ ಒಂದು ಸೂಚನೆ ಕೊಟ್ಟಿರುತ್ತಾರೆ. ಅಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭವಾಗಿ 6 ಗಂಟೆಯ ಒಳಗೆ ಏನು ಪಥಸಂಚಲನವನ್ನು ಮುಗಿಸಬೇಕೆಂಬ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಗಣವೇಷಧಾರಿಗಳು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಮಾಲೂರಿನ ಪ್ರಮುಖ ಬೀದಿಗಳಲ್ಲಿ ಅಂತಂದ್ರೆ ಹೋಂಡಾ ಶೋರೂಮ್ನಿಂದ ಪ್ರಾರಂಭವಾಗುವಂತಹ ಪಥಸಂಚಲನ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ಏನು ಹೋಂಡಾ ಶೋರೂಮ್ನ ಬಳಿಯೇ ಅಂತ್ಯವಾಗುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಬಿಗಿ ಬಂದೋಬಸ್ತನ್ನು ಏರ್ಪಾಡು ಮಾಡಿರುತ್ತಾರೆ. ಅಂದ್ರೆ ಏನು ಕಲಬುರಗಿಯಲ್ಲಿ ಏರ್ಪಟ್ಟಿರುವಂತಹ ಏನು ಒಂದು ಗೊಂದಲದ ವಾತಾವರಣದಿಂದಲೇ ಇವತ್ತು ಏನು ಮಾಲೂರಿನಲ್ಲಿ ಸಹ ಸಾಕಷ್ಟು ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಅಂದ್ರೆ ಪೊಲೀಸರು ಯಾವುದೇ ರೀತಿಯ ಏನು ಗೊಂದಲಗಳಿಗೆ ಮತ್ತೆ ಅನಾಹುತಗಳಿಗೆ ಅವಕಾಶ ಮಾಡಿಕೊಡದಂತೆ ಪೊಲೀಸರು ಸಹ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮಾಲೂರಿನಲ್ಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿರುತ್ತದೆ. ಅಂದ್ರೆ ಎಲ್ಲ ಕಡೆ ಇವತ್ತು ಏನು ಕೇಸರಿಮಯ ಬಾವುಟಗಳನ್ನು ಸಹ ಹಾಕಿರುವಂತದ್ದು. ಪ್ರಮುಖವಾಗಿ ಏನು ಹಾಲಿ ಮತ್ತೆ ಮಾಜಿ ಶಾಸಕರು ಸಹ ಏನು ಗಣವೇಷಧಾರಿಗಳಾಗಿ ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಮಧ್ಯಾಹ್ನ 3:15ಕ್ಕೆ ಏನು ಪಥಸಂಚಲನ ಏನು ಮಾಲೂರಿನ ಹೋಂಡಾ ಶೋರೂಮ್ನಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ಏನು ಹೋಂಡಾ ಶೋರೂಮಿನ ಬಳಿ ಏನು ಅಂತ್ಯಗೊಳ್ಳುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ಸುಮಾರು 250ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ಮತ್ತೆ
SP ಸಹ ಸ್ಥಳದಲ್ಲ ಮೊಕ್ಕ ಮೂಡಿರುವಂತದ್ದು ನಾಗೇಂದ್ರ ಬಾಬು. ಇನ್ನು ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು 2 ಗಂಟೆಯಿಂದ 6 ಗಂಟೆ ಒಳಗೆ ಏನು ಪಥಸಂಚಲನವನ್ನು ಏನು ಮುಗಿಸಬೇಕೆಂಬ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಗಣವೇಷಧಾರಿಗಳಾಗ್ಬೋದು ಮತ್ತೆ ಏನು ಹಾಲಿ ಮತ್ತೆ ಮಾಜಿ ಶಾಸಕರು ಸಹ ಈ ಗಣವೇಷಧಾರಿಗಳಾಗಿ ಏನು RSS ಪಥಸಂಚಲನದಲ್ಲಿ ಭಾಗಿಯಾಗುವ ಮೂಲಕ ಒಂದು ರೀತಿಯ ಏನು ಸೆಡ್ಡನ್ನು ಹೊಡೆಯುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿ ಗಮನ ಕೊಡ್ತಾ ಹೋಗೋಣ. ಒಂದು ಕಡೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ RSSಗೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. 28ಕ್ಕೆ ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿದೆ. ಇದರ ನಡುವೆ ಇವತ್ತು ಕೋಲಾರದ ಮಾಲೂರಿನಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ಮಾಲೂರಿನಲ್ಲಿ ಇವತ್ತು ಮಧ್ಯಾಹ್ನ ಪಥಸಂಚಲನ ನಡೆಯುತ್ತೆ. ಸ್ಥಳೀಯ ಆಡಳಿತ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿರೋದು. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಪರೇಡ್ ನಡೆಸುವಂತೆ ಅನುಮತಿಯನ್ನು ಕೊಡಲಾಗಿದೆ. ಮಧ್ಯಾಹ್ನ 3:15ಕ್ಕೆ ಈ ಪರೇಡ್ ಆರಂಭ ಆಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಲೂರಿನಲ್ಲಿ ಮಾಡಿಕೊಳ್ಳಲಾಗಿದೆ. RSS ನಿಷೇಧ, ಬ್ಯಾನ್, ಕಡಿವಾಣ, ಅಂಕುಶ ಈ ರೀತಿಯಾದಂತಹ ಚರ್ಚೆಯ ನಡುವೆ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಅನುಮತಿಯನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಲಾಗಿತ್ತು ಜಿಲ್ಲಾಡಳಿತದ ವತಿಯಿಂದ. ಆದರೆ ಕೋಲಾರದ ಮಾಲೂರಿನಲ್ಲಿ ಸ್ಥಳೀಯ ಆಡಳಿತದ ವತಿಯಿಂದ ಇವತ್ತು ಅನುಮತಿಯನ್ನ ಕೊಡಲಾಗಿದೆ. ಗಣವೇಷಧಾರಿಗಳು ಇವತ್ತು ಮಧ್ಯಾಹ್ನ 3:15 ಸುಮಾರಿಗೆ ಪರೇಡ್ ಅನ್ನು ಆರಂಭ ಮಾಡ್ತಾರೆ. 4 ಕಿಲೋಮೀಟರ್ ಪಥಸಂಚಲನ ನಡೆಸೋದಕ್ಕೆ ಪ್ಲಾನಿಂಗ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಬಂದೋಬಸ್ತ್ ಕೂಡ ಟೈಟ್ ಆಗಿದೆ. ನೋಡಿ, ಒಂದು ಕಡೆ ಚಿತ್ತಾಪುರದಲ್ಲಿ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ. ಆದ್ರೆ ಕೋಲಾರದ ಮಾಲೂರಿನಲ್ಲಿ ಅನುಮತಿಯನ್ನ ಸ್ಥಳೀಯ ಆಡಳಿತ ಮಂಡಳಿ ಕೊಟ್ಟಿರೋದು. ನೋಡಿ, ಇಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೇನಂತಂದ್ರೆ, ಈ ನವೆಂಬರ್ 2ನೇ ತಾರೀಕು ನಾವು ಪಥಸಂಚಲನ ಮಾಡ್ತೀವಿ ಅಂತೇಳಿ RSS ಅಲ್ಲಿ ಅನುಮತಿಯನ್ನ ಕೇಳಿತ್ತು. ಅದರ ಜೊತೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೂಡ, ಒಟ್ಟು 6 ಸಂಘಟನೆಗಳು ಕೂಡ ಅನುಮತಿಯನ್ನ ಕೇಳಿದಂತ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಕೊಡೋದಕ್ಕೆ ಆಗೋದಿಲ್ಲ, ಹೆಚ್ಚಿನ ಜನಸಂದಣಿ ಸೇರುತ್ತೆ, ಅಹಿತಕರ ಘಟನೆಗಳು ನಡೆಯಬಹುದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಪರ್ಮಿಷನ್ ಕೊಡೋದಕ್ಕೆ ನಿರಾಕರಣೆ ಮಾಡಲಾಗಿತ್ತು ಜಿಲ್ಲಾಡಳಿತದ ವತಿಯಿಂದ. ಆದ್ರೆ ಕೋಲಾರದ ಮಾಲೂರಿನಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಈ ಪಥಸಂಚಲನ ಮಾಡೋದಕ್ಕೆ ಅನುಮತಿಯನ್ನ ಸ್ಥಳೀಯ ಆಡಳಿತ ಮಂಡಳಿ ಕೊಟ್ಟಿದೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಇವತ್ತು ಭಾಗಿಯಾಗ್ತಾರೆ. 4 ಕಿಲೋಮೀಟರ್ ವರೆಗೂ ಕೂಡ ಈ ಪಥಸಂಚಲನ ಸಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೋಲಾರದ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಚಿತ್ತಾಪುರದಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು, ಅಲ್ಲಿನ ಪರಿಸ್ಥಿತಿ ಬೇರೆ. ಆದ್ರೆ ಕೋಲಾರದ ಮಾಲೂರಲ್ಲಿ ಇಲ್ಲಿ ಅನುಮತಿಯನ್ನ ಕೊಡಲಾಗಿದೆ. ಅವರಿಗೆ ಏನೆಲ್ಲ ಕಂಡೀಷನ್ಸ್ ಅನ್ನ ಹಾಕಲಾಗಿದೆ, ಜೊತೆಗೆ ಯಾವ ಆಧಾರದಲ್ಲಿ ಇವರಿಗೆ ಅನುಮತಿ ಕೊಟ್ಟಿರೋದು, ಇವತ್ತು ಏನೆಲ್ಲ ನಡೆಯುತ್ತೆ? ಖಂಡಿತ ನಾಗೇಂದ್ರ ಬಾಬು, ಏನಂತ ಹೇಳಿದ್ರೆ ಇವತ್ತು ಮಾಲೂರಿನಲ್ಲಿ ಪಥಸಂಚಲನ ಇರುವಂತದ್ದು ಏನು 100 ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಗಣವೇಷಧಾರಿಗಳು ಸುಮಾರು 4 ಕಿಲೋಮೀಟರ್ಗಳನ್ನ ಏನು ಪಥಸಂಚಲನ ಮಾಡುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಪೊಲೀಸರು ನಿನ್ನೆ ಏನು ಶಾಂತಿ ಸಭೆಯನ್ನು ಮಾಡುವ ಮೂಲಕ ಏನು RSS ಅವರಿಗೆ ಮತ್ತೆ ಬಜರಂಗ ದಳ ಮತ್ತು ಬಿಜೆಪಿ ಮುಖಂಡರಿಗೆ ಒಂದು ಸೂಚನೆ ಕೊಟ್ಟಿರುತ್ತಾರೆ. ಅಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭವಾಗಿ 6 ಗಂಟೆಯ ಒಳಗೆ ಏನು ಪಥಸಂಚಲನವನ್ನು ಮುಗಿಸಬೇಕೆಂಬ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಗಣವೇಷಧಾರಿಗಳು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಮಾಲೂರಿನ ಪ್ರಮುಖ ಬೀದಿಗಳಲ್ಲಿ ಹೇಳಿದ್ರೆ ಒಂದೇ ಶೋರೂಮ್ನಿಂದ ಪ್ರಾರಂಭವಾಗುವಂತಹ ಪಥಸಂಚಲನ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ಏನು ಹೋಂಡಾ ಶೋರೂಮ್ನ ಬಳಿಗೆ ಅಂತ್ಯವಾಗುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಬಿಗಿ ಬಂದೋಬಸ್ತನ್ನು ಏರ್ಪಾಡು ಮಾಡಿರುತ್ತಾರೆ. ಅಂದ್ರೆ ಏನು ಕಲಬುರಗಿಯಲ್ಲಿ ಏರ್ಪಟ್ಟಿರುವಂತಹ ಏನು ಒಂದು ಗೊಂದಲದ ವಾತಾವರಣದಿಂದಲೇ ಇವತ್ತು ಏನು ಮಾಲೂರಿನಲ್ಲಿ ಸಹ ಸಾಕಷ್ಟು ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಅಂದ್ರೆ ಪೊಲೀಸರು ಯಾವುದೇ ರೀತಿಯ ಏನು ಗೊಂದಲಗಳಿಗೆ ಮತ್ತೆ ಅನಾಹುತಗಳಿಗೆ ಅವಕಾಶ ಮಾಡಿಕೊಡದಂತೆ ಪೊಲೀಸರು ಸಹ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮಾಲೂರಿನಲ್ಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿರುತ್ತದೆ. ಅಂದ್ರೆ
ಎಲ್ಲ ಕಡೆ ಇವತ್ತು ಏನು ಕೇಸರಿಮಯ ಬಾವುಟಗಳನ್ನು ಸಹ ಹಾಕಿರುವಂತದ್ದು. ಪ್ರಮುಖವಾಗಿ ಏನು ಹಾಲಿ ಮತ್ತೆ ಮಾಜಿ ಶಾಸಕರು ಸಹ ಏನು ಗಣವೇಷಧಾರಿಗಳಾಗಿ ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಏನು ಮಧ್ಯಾಹ್ನ 3:15ಕ್ಕೆ ಏನು ಪಥಸಂಚಲನ ಏನು ಮಾಲೂರಿನ ಹೋಂಡಾ ಶೋರೂಮ್ನಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ಏನು ಹೋಂಡಾ ಶೋರೂಮಿನ ಬಳಿ ಏನು ಅಂತ್ಯಗೊಳ್ಳುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ಸುಮಾರು 250ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಎಸ್ಪಿ ಸಹ ಸ್ಥಳದಲ್ಲ ಮೊಕ್ಕ ಮೂಡಿರುವಂತದ್ದು. ನಾಗೇಂದ್ರ ಬಾಬು, ಇನ್ನು ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು 2 ಗಂಟೆಯಿಂದ 6 ಗಂಟೆ ಒಳಗೆ ಏನು ಪಥಸಂಚಲನವನ್ನು ಏನು ಮುಗಿಸಬೇಕೆಂಬ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಗಣವೇಷಧಾರಿಗಳಾಗ್ಬೋದು ಮತ್ತೆ ಏನು ಹಾಲಿ ಮತ್ತೆ ಮಾಜಿ ಶಾಸಕರು ಸಹ ಈ ಗಣವೇಷಧಾರಿಗಳಾಗಿ ಏನು RSS ಪಥಸಂಚಲನದಲ್ಲಿ ಭಾಗಿಯಾಗುವ ಮೂಲಕ ಒಂದು ರೀತಿಯ ಏನು ಸೆಡ್ಡನ್ನು ಹೊಡೆಯುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.